ಬಿಡದಿ ಭೂಮಿ ವಿವಾದ ದಿನಕ್ಕೊಂದು ತಿರುವನ್ನು ಪಡಿತಾ ಇದೆ. ಅದರಲ್ಲೂ ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ನಡುವೆ ಈಗಾಗಲೇ ಬಹಿರಂಗ ಚರ್ಚೆಯ ಹೋರಾಟ ಜೋರಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ JDSನ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬನ್ನಿ ನೇರವಾಗಿ ಅವರನ್ನ ಮಾತಾಡಿಸ್ತೀನಿ. ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರ ದಿನದಿಂದ ದಿನಕ್ಕೊಂದೊಂದು ಹೊಸ ಸ್ವರೂಪವನ್ನು ಪಡಿತಿದೆ. ನಿನ್ನೆವರೆಗೂ ಕೂಡ ಪತ್ರ ವ್ಯವಹಾರ ಆಯಿತು, ಪತ್ರ ಸಮರ ಆಯಿತು, ಇವತ್ತು ಪೋಸ್ಟರ್ ಸಮರ. ನಿಮ್ಮ ವಿರುದ್ಧವಾಗಿ ಈಗಾಗಲೇ ಬಿಡದಿ ಭಾಗದಲ್ಲಿ ಪೋಸ್ಟರ್ನ ಹಾಕಿದ್ದಾರೆ. ನೋಡ್ರಿ, ನೇರವಾಗಿ ಹೇಳ್ತೀನಿ, ಗಂಡಸ್ತನ ಇರ್ತಕ್ಕಂಥವ್ರು ರಾತ್ರೋರಾತ್ರಿ ಪುಂಡುಪೋಖ್ರಿಗಳು, ಇವ್ರ ಚೇಲಾಗಳು, ಇವ್ರ ಶಿಷ್ಯಂದ್ರನ್ನ ಬಿಟ್ಕೊಂಡು ತಲೆ ಮೇಲೆ ಟವಲ್ ಹಾಕ್ಕೊಂಡು ಹೋಗಿ ಪೋಸ್ಟ್ ಅಂಟಿಸೋ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ನಾಳೆ ನಾನು ಬೇಕಾದ್ರೆ ಪ್ರಾರಂಭ ಮಾಡ್ತೀನಿ. ಆ ಪೋಸ್ಟ್ರಲ್ಲಿ ಏನು ಅಂಟಿಸಿದಾರೆ ನಾನು ನೋಡಿದ್ದೀನಿ. ಇಲ್ಲಿ MB ಪಾಟೀಲ್ರು ಅವರೇನೋ ಒಂದು ಗೌರವಾನ್ವಿತ ಸಚಿವರು ಅಂತ ಅಂದ್ಕೊಂಡಿದ್ದೀನಿ, ವಿದ್ಯಾವಂತರು ಅಂದ್ಕೊಂಡಿದ್ದೀನಿ. 100 ಎಕರೆ ಕುಮಾರಸ್ವಾಮಿ ಅವ್ರದ್ದು ಆ ರೀಜನ್ನಲ್ಲಿ ಜಾಗ ಇದೆ ಅಂತ ಹೇಳ್ತಾರಲ್ಲ, ಅವರೇನಾದರೂ ಬಂದು ಪ್ರೂವ್ ಮಾಡಿಬಿಟ್ರೆ ಅಥವಾ ಅವರು ಕ್ಷಮಾಪಣೆ ಕೇಳಬೇಕು, ಇಲ್ಲಾಂದರೆ ಡಿಫಮೇಷನ್ ಕೇಸ್ ಹಾಕ್ತೀವಿ. ಸುಮ್ಮನೆ ಬಾಯಿಗೆ ಬಂದಂಗೆ 106 ಎಕರೆ ಇದೆ ಅಂದ್ಕೊಂಡು ಬಾಯಿದೆ ಅಂತ ಮಾತಾಡೋದಲ್ಲ, ಗೌರವಯುತವಾಗಿ ನಡ್ಕೊಳ್ಳಿ. ನಮಗೂ ಗೊತ್ತಿದೆ, ನಾಳೆಯಿಂದ ಏನು ನಮಗೆ ಗೊತ್ತಿಲ್ವೇನ್ರಿ ಪೋಸ್ಟರ್ ಅಭಿಯಾನ ಮಾಡೋದು. ಬಿಡದಿ ಭೂಮಿ ವಿವಾದ ದಿನಕ್ಕೊಂದು ತಿರುವನ್ನು ಪಡಿತಾ ಇದೆ. ಅದರಲ್ಲೂ ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ನಡುವೆ ಈಗಾಗಲೇ ಬಹಿರಂಗ ಚರ್ಚೆಯ ಹೋರಾಟ ಜೋರಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ JDSನ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬನ್ನಿ ನೇರವಾಗಿ ಅವರನ್ನ ಮಾತಾಡಿಸ್ತೀನಿ. ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರ ದಿನದಿಂದ ದಿನಕ್ಕೊಂದೊಂದು ಹೊಸ ಸ್ವರೂಪವನ್ನು ಪಡಿತಿದೆ. ನಿನ್ನೆವರೆಗೂ ಕೂಡ ಪತ್ರ ವ್ಯವಹಾರ ಆಯಿತು, ಪತ್ರ ಸಮರ ಆಯಿತು, ಇವತ್ತು ಪೋಸ್ಟರ್ ಸಮರ. ನಿಮ್ಮ ವಿರುದ್ಧವಾಗಿ ಈಗಾಗಲೇ ಬಿಡದಿ ಭಾಗದಲ್ಲಿ ಪೋಸ್ಟರ್ನ ಹಾಕಿದ್ದಾರೆ. ನೋಡ್ರಿ, ನೇರವಾಗಿ ಹೇಳ್ತೀನಿ, ಗಂಡಸ್ತನ ಇರ್ತಕ್ಕಂಥವ್ರು ರಾತ್ರೋರಾತ್ರಿ ಪುಂಡುಪೋಖ್ರಿಗಳು, ಇವ್ರ ಚೇಲಾಗಳು, ಇವ್ರ ಶಿಷ್ಯಂದ್ರನ್ನ ಬಿಟ್ಕೊಂಡು ತಲೆ ಮೇಲೆ ಟವಲ್ ಹಾಕ್ಕೊಂಡು ಹೋಗಿ ಪೋಸ್ಟ್ ಅಂಟಿಸೋ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ನಾಳೆ ನಾನು ಬೇಕಾದ್ರೆ ಪ್ರಾರಂಭ ಮಾಡ್ತೀನಿ. ಆ ಪೋಸ್ಟ್ರಲ್ಲಿ ಏನು ಅಂಟಿಸಿದಾರೆ ನಾನು ನೋಡಿದ್ದೀನಿ. ಇಲ್ಲಿ MB ಪಾಟೀಲ್ರು ಅವರೇನೋ ಒಂದು ಗೌರವಾನ್ವಿತ ಸಚಿವರು ಅಂತ ಅಂದ್ಕೊಂಡಿದ್ದೀನಿ, ವಿದ್ಯಾವಂತರು ಅಂದ್ಕೊಂಡಿದ್ದೀನಿ. 100 ಎಕರೆ ಕುಮಾರಸ್ವಾಮಿ ಅವ್ರದ್ದು ಆ ರೀಜನ್ನಲ್ಲಿ ಜಾಗ ಇದೆ ಅಂತ ಹೇಳ್ತಾರಲ್ಲ, ಅವರೇನಾದರೂ ಬಂದು ಪ್ರೂವ್ ಮಾಡಿಬಿಟ್ರೆ ಅಥವಾ ಅವರು ಕ್ಷಮಾಪಣೆ ಕೇಳಬೇಕು, ಇಲ್ಲಾಂದರೆ ಡಿಫಮೇಷನ್ ಕೇಸ್ ಹಾಕ್ತೀವಿ. ಸುಮ್ಮನೆ ಬಾಯಿಗೆ ಬಂದಂಗೆ 106 ಎಕರೆ ಇದೆ ಅಂದ್ಕೊಂಡು ಬಾಯಿದೆ ಅಂತ ಮಾತಾಡೋದಲ್ಲ, ಗೌರವಯುತವಾಗಿ ನಡ್ಕೊಳ್ಳಿ. ನಮಗೂ ಗೊತ್ತಿದೆ, ನಾಳೆಯಿಂದ ಏನು ನಮಗೆ ಗೊತ್ತಿಲ್ವೇನ್ರಿ ಪೋಸ್ಟರ್ ಅಭಿಯಾನ ಮಾಡೋದು. ಬಿಡದಿ ಭೂಮಿ ವಿವಾದ ದಿನಕ್ಕೊಂದು ತಿರುವನ್ನು ಪಡಿತಾ ಇದೆ. ಅದರಲ್ಲೂ ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ನಡುವೆ ಈಗಾಗಲೇ ಬಹಿರಂಗ ಚರ್ಚೆಯ ಹೋರಾಟ ಜೋರಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ JDSನ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬನ್ನಿ ನೇರವಾಗಿ ಅವರನ್ನ ಮಾತಾಡಿಸ್ತೀನಿ. ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರ ದಿನದಿಂದ ದಿನಕ್ಕೊಂದೊಂದು ಹೊಸ ಸ್ವರೂಪವನ್ನು ಪಡಿತಿದೆ. ನಿನ್ನೆವರೆಗೂ ಕೂಡ ಪತ್ರ ವ್ಯವಹಾರ ಆಯಿತು, ಪತ್ರ ಸಮರ ಆಯಿತು, ಇವತ್ತು ಪೋಸ್ಟರ್ ಸಮರ. ನಿಮ್ಮ ವಿರುದ್ಧವಾಗಿ ಈಗಾಗಲೇ ಬಿಡದಿ ಭಾಗದಲ್ಲಿ ಪೋಸ್ಟರ್ನ ಹಾಕಿದ್ದಾರೆ. ನೋಡ್ರಿ, ನೇರವಾಗಿ ಹೇಳ್ತೀನಿ, ಗಂಡಸ್ತನ ಇರ್ತಕ್ಕಂಥವ್ರು ರಾತ್ರೋರಾತ್ರಿ ಪುಂಡುಪೋಖ್ರಿಗಳು, ಇವ್ರ ಚೇಲಾಗಳು, ಇವ್ರ ಶಿಷ್ಯಂದ್ರನ್ನ ಬಿಟ್ಕೊಂಡು ತಲೆ ಮೇಲೆ ಟವಲ್ ಹಾಕ್ಕೊಂಡು ಹೋಗಿ ಪೋಸ್ಟ್ ಅಂಟಿಸೋ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ನಾಳೆ ನಾನು ಬೇಕಾದ್ರೆ ಪ್ರಾರಂಭ ಮಾಡ್ತೀನಿ. ಆ ಪೋಸ್ಟ್ರಲ್ಲಿ ಏನು ಅಂಟಿಸಿದಾರೆ ನಾನು ನೋಡಿದ್ದೀನಿ. ಇಲ್ಲಿ MB ಪಾಟೀಲ್ರು ಅವರೇನೋ ಒಂದು ಗೌರವಾನ್ವಿತ ಸಚಿವರು ಅಂತ ಅಂದ್ಕೊಂಡಿದ್ದೀನಿ,